ಹಾಯ್ ಹಲೋ ನಮಸ್ಕಾರ. ಡೇ 2ಗೆ ಸ್ವಾಗತ. ಟೈಮ್ 5:30 ಆಗಿದ್ರೆ ಫ್ರೆಶ್ ಆಗೀನಿ. ಜಿಮ್ಮಿಗೆ ಹೋಗ್ಬೇಕು. ನಡ್ರಿ ಜಿಮ್ಮಿಗೆ ಹೋಗಿ ನೋಡ್ರಿ, ಚಳಿ ಅಂತ ಬರೇನಿಲ್ಲ, ಲೈಟ್ ಆಗೈತಿ. ನನ್ನ ಡೈಲಿ ರೂಟೀನ್ ನೋಡ್ರಿ ಇದು. ಬೆಳಗ್ಗೆ 5:30 ಏಳೋದು, ನಮ್ಮ ಜಿಮ್ಮಿಗೆ ಹೋಗೋದು. ನಾನೇನೋ ಬಂದಿಲ್ಲ ರೀ, ನಮ್ಮ ಫ್ರೆಂಡ್ಗಳು ಬಂದಾರೆ. ಸ್ವಲ್ಪ ಚಳಿ ಅದಲ್ಲ, ವಾರ್ಮಪ್ ಮಾಡ್ಕೋತಾರೆ. ನಾನು ಹತ್ರ ಸೀಟ್ನಾಗ ಬಂದು ಕೂತೆ. ಸ್ವಲ್ಪ ಜನ ಬರಾಕತ್ತಾರ, ನೋಡಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಸ್ವಲ್ಪ ಎಕ್ಸಸೈಸ್ ಹೇಳಮ್ಮ. ನಮ್ಮ ಸ್ಟೂಡೆಂಟ್ಗಳು ಬಂದಾರೆ ನೋಡ್ರಿ. ಒಬ್ಬೊಬ್ರಿಗೆ ಒಂದೊಂದು ಎಕ್ಸಸೈಸ್ ಹೇಳಿರ್ತೀನಿ. ಕರೆಕ್ಟ್ ಹೊಡಿತಾರೋ ಇಲ್ಲೋ ಹೋಗಿ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ನಿನ್ನೆ ನೈಟ್ ನನ್ನ ದೊಡ್ಡ ಮಗಳು, ಪಪ್ಪ ನಮಗೆ ಬೇಗ ಎಬ್ಬಸು, ನಾನು ನಿನ್ನ ಜೊತೆ ಜಿಮ್ಮಿಗೆ ಬರ್ತೀನಿ ಅಂತ ಹೇಳಿದಳ್ರಿ. ಈಗ ಏನು ಮಾಡೋಣ ಯಾರು ಗೊತ್ತಿಲ್ಲ. ಅವಳು ಹೇಳೋದು 10 ಗಂಟೆಗೆ ರೀ ಜಿಮ್ಮಿಗೆ ಬರ್ತಾಳೆ ಅಂತಾರೆ. ನಮ್ಮ ಜಿಮ್ನಾಗ ರೀ ಸೀನಿಯರ್ ಅದಾರ, ಜೂನಿಯರು ಅದಾರ. ಎಲ್ಲರಿಗೂ ಎಕ್ಸಸೈಸ್ ಹೇಳ್ತೇನೆ. ಇನ್ನೂ ನನಗೆ ತಿಳಿದಷ್ಟು ಹೇಳ್ತಿರ್ತೇನೆ. ನೋಡಿರಿ, ಜಿಮ್ಮೆಲ್ಲ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗೋಣ. ಈಗ ಟೈಮ್ 9 ಗಂಟೆ ಆಗ್ಯದ. ಕಾಯಿಪಲ್ಯ ಮಾರ್ಕೆಟಿಗೆ ಬಂದೇನಿ ರೀ. ಮನೆಗೆ ಏನೇನು ಬೇಕು ಕಾಯಿಪಲ್ಯಗಳನ್ನು ತೊಗೋಕತ್ತೀನಿ. ನಂಗೆ ಸೌತೆಕಾಯಿ, ಗಜ್ರಿ ಅಂತ ಭಾಳ ಇಷ್ಟ ರೀ. ಜಿಮ್ ಮಾಡೋರು ಇವೆಲ್ಲ ತಿನ್ಬೇಕು ರೀ. ಸೌತೆಕಾಯಿ, ಗಜ್ರಿ, ಮುಲ್ಲಂಗಿ, ಬೀಟ್ರೂಟ್ ಇವೆಲ್ಲ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ತಿನ್ಬೇಕು ಊಟ ಮಾಡೋತ್ನಾಗ. ಮನೆಗೆ ಹೋಗೋ ತಡನೇ ಇಲ್ಲ ರೀ. ನಮ್ಮ ಮ್ಯಾಕ್ಸು ಹೊರಗೆ ಕರ್ಕೊಂಡು ನೋಡಿ, ಗೇಟಿಗೆ ಒದರ್ಕೊಂಡು ನಿಂತು ಬಿಡ್ತಾನೆ ರೀ. ಅವ್ನು ಈ ಥರ ಕರ್ಕೊಂಬಂದ್ರೆ ಅವ್ನಿಗೂ ಸಮಾಧಾನ, ನಮಗೂ ಸ್ವಲ್ಪ ವಾಕಿಂಗ್ ಆಗುತ್ತೆ. ಬರ್ರಿ ಚಹಾ ಕುಡಿಯಮ್ಮ. ನಾ ಸ್ವಲ್ಪ ಚಹಾ ಕುಡಿತೀನಿ, ಭಾಳ ಚಹಾ ಕುಡಿಯಲ್ಲ, ಒಂದು ಕಪ್ ಅಷ್ಟೆ. ಸ್ವಲ್ಪ ಚಳಿ ಇದಲ್ಲ ಅದು ಕುಡಿಯಾಕತ್ತೀನಿ. ನೋಡ್ರಿ, ನನ್ನ ಬ್ಯಾಂಕಿಗೆ ಟೈಮ್ ಆಯಿತು. ರೆಡಿಯಾಗಿ ಬ್ಯಾಂಕಿಗೆ ಹೊಂಟೀನಿ. ರೆಡಿ ಸಿಗೋಣ ಅಲ್ಲಿ. ನಂದು 2ನೇ ಡ್ಯೂಟಿ ನೋಡ್ರಿ. ಇಲ್ಲಿ ಸೇವಾ ಕೇಂದ್ರ ಐತೆ ನಂದು. ಎರಡು ಗಂಟೆ ಆಗಿದ್ದಾರೆ. ಮನೆಗೆ ಬರೋದು ತಡನೇ ಇಲ್ಲ. ನನ್ನ ಮಕ್ಕಳು ಬಂದು ನಿಂತ್ಬಿಡ್ತಾರೆ, ಪಪ್ಪಿ ಪಪ್ಪಿ ಅಂತೇಳಿ. ಬರ್ರಿ, ಇವತ್ತಿನ ಸ್ಪೆಷಲ್ಲು ಚಿಕನ್ ಐತಿ. ನಿನ್ನೆ ಅಮಾವಾಸ್ಯೆ ಇತ್ತಲ್ಲ, ಉಂಡೇವಿ. ಇವತ್ತು ಚಿಕನ್ ಬಾರ್ಸೋದೇ. ಇವತ್ತು ಎಷ್ಟೇ ಜಲ್ದಿ ಬಂದರೂ ಟೈಮ್ ಎಷ್ಟು ಜಲ್ದಿ ಆಗುತ್ತಂದ್ರೆ ಈಗ ಬಂದೇನೋ ಅನಿಸ್ಬಿಡ್ತಾರೆ ಊಟ ಮಾಡೋ ಟೈಮ್ನಾಗ. ಮಗಳು ಬಂದು ಏನೋ ಮಾತಾಡ್ತೈತೆ ಒಟ್ಟಾಗಿ. ಏನು ಹೇಳ್ತಾ ಅಂತ ತಿಳ್ಕೊಂಡ್ರಿ ನನ್ನ ಮಗಳು. ಏನಿಲ್ಲರಿ, ತಂಗಿದು ಪಿರಾದಿ ಹೇಳ್ತಿರ್ತಾಳೆ. ಪಪ್ಪ ತಂಗಿ ಹಿಂಗೆ ಮಾಡಲು, ಪಪ್ಪ ಹಂಗೆ ಮಾಡಲು ಅಂತೇಳಿ. ಎಲ್ಲ ಬ್ಯಾಂಕಿನ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊಂಟೇನಿ ನೋಡ್ರಿ. ಸುಸ್ತಾಗ್ಯದ ಫುಲ್. ಸೋಮವಾರ ಅಲ್ಲ, ನಿನ್ನ ಸಂಡೇ ಬ್ಯಾಂಕ್ ಹಾಲಿಡೇ ಇತ್ತಲ್ಲ, ಜನ ಸಿಕ್ಕಾಪಟ್ಟೆ ಬಂದಾರ. ಅವತ್ತು ಮನೆಗೆ ಹೋದ್ರಿ, ಸ್ವಲ್ಪ ರೆಸ್ಟ್ ಮಾಡ್ದೆ. ಮತ್ತು ಬ್ಯಾಕ್ ಟು ನಮ್ಮ ಡ್ಯೂಟಿಗೆ ಬಂದು ನೋಡ್ರಿ ಜಿಮ್ಮಿಗೆ. ನಾವು ಸ್ವಲ್ಪ ಎಕ್ಸಸೈಸ್ ಮಾಡಂಬ್ರಿ. ಯಾಕಂದ್ರೆ ಮುಂಜಾನೆಯಿಂದ ಸಂಜೆ ತನಕ ಕುಂತಿರ್ತಾವಲ್ಲ, ಮೈ ಸ್ವಲ್ಪ ಜಿಡ್ಡು ಹಿಡ್ದಂಗೆ ಆಗಿರ್ತದೆ. ನನಗೂ ಸ್ವಲ್ಪ ಆರಾಮಿಲ್ಲ ರೀ. ಲೈಟಾಗಿ ಎಕ್ಸಸೈಸ್ ಮಾಡ್ಬೇಕಲ್ರಿ, ಬಿಟ್ರೆ ಹಂಗೆ ಬಿಡಂಗೆ ಅನ್ಸ್ಬಿಡ್ತದೆ. ನಾನು ಎಕ್ಸಸೈಸ್ ಮಾಡ್ಬೇಕು ರೀ, ಹುಡುಗರನ್ನ ಎಕ್ಸಸೈಸ್ ಹೇಳ್ಬೇಕು ರೀ. ಈಗ ಬರೋ ಹುಡುಗರು ಮುಂಜಾನೆ ಬರಲ್ರಿ, ಮುಂಜಾನೆ ಬರೋ ಹುಡುಗರು ಈಗ ಬರಲ್ರಿ. ಆದರೂ ಜಿಮ್ನಾಗ ಇರೋವಂಥ ಬಾಂಧವ್ಯ ಎಲ್ಲಿ ಸಿಗಲ್ಲ ನೋಡ್ರಿ ನಮ್ಗೆ. ಎಲ್ಲೆಲ್ಲಿ ಹುಡುಗರು ಇರ್ತಾರೆ, ಯಾವ ಹುಡುಗರು ಇರ್ತಾರೆ, ಇಲ್ಲಿ ಹೆಂಗೆ ಇರ್ತಾರೆ ಅಂದ ಒಂದೇ ಅಣ್ತಂಬ್ರು ಇದ್ದಂಗೆ ಇರ್ತಾರೆ ನಾವು ಜಿಮ್ನಾಗ. ನಾನು ಸಾವಕಾಶ ಎಕ್ಸಸೈಸ್ ಮಾಡತ್ತೀನಿ ರೀ. ಯಾಕಂದ್ರೆ ಭಾಳ ದಿನ ಮಾಡಿಲ್ಲ. ನಾನು ಮಾಡ್ತೀನಿ, ಇನ್ನು ಹುಡುಗರಿಗೆ ಅವ್ರಿಗೆ ಕಲಿಸ್ತೀನಿ. ಯಾಕಂದ್ರೆ ಕರೆಕ್ಟ್ ಹೊಡಿಬೇಕಲ್ಲ. ಅವ್ರು ತಪ್ಪು ಹೊಡೆದಪ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ ರೀ. ಅದಕ್ಕೆ ಅವ್ರಿಗೆ ಕರೆಕ್ಟ್ ಹೇಳ್ಬಿಡ್ತೀನಿ. ಕರೆಕ್ಟ್ ಮಾಡೋತನ ನಾನು ಆ ಥರ ಬಿಡಂಗಿಲ್ಲ ಅವ್ರಿಗೆ. ನಾ ಜಿಮ್ನಾಗಿದ್ದ ಸಾಕು ನೋಡ್ರಿ, ಹುಡುಗರಿಗೆ ಭಾರಿ ಖುಷಿ ರೀ. ಯಾಕಂದ್ರೆ ಭಾರಿ ತಿಳಿಸಿ ಹೇಳ್ತಿರ್ತೀನಿ ಅವ್ರಿಗೆ. ಮತ್ತು ಹಂಗೆ ಅವ್ರಿಗೆ ಹುರುಪು ತುಂಬ್ತಿರ್ತೀನಿ. ಕರೆಕ್ಟ್ ಮಾಡತ್ತಿ ಅಂತೇಳಿ. ಹಂಗೆ ನಾನು ಲೈಟಾಗಿ ಮಾಡತ್ತೀನಿ ರೀ. ಚೆಂದ ಮಾಡಾಕ್ತಿದ್ರೆ ಕಮೆಂಟ್ ಮಾಡಿರಿ ಹೆಂಗೆ ಮಾಡತ್ತೀನಿ ಅಂತೇಳಿ. ಇವತ್ತು ಸಂಜೆಗೆ ಜಿಮ್ಮಿಗೆ ಬರ್ಬೇಕಾದ್ರೆ ನನ್ನ ಮಗಳು, ಪಾಪ ಇವತ್ತು ಜಿಮ್ಮಿಗೆ ಹೋಗ್ಬೇಡ, ಮನೆಯಾಗಿರು, ನೀನು ಬದಲಿ ನಾ ಹೋಗಿ ಹುಡುಗರಿಗೆ ಹೇಳಬೇಕು ಅಂತ ತಾಡ್ರಿ. ಸಣ್ಣ ವಯಸ್ಸಿಗೆ ಎಂಥ ದೊಡ್ಡ ಮಾತು ನೋಡ್ರಿ. ನಂದು ಎಕ್ಸಸೈಸ್ ಮುಗಿತಿರಪ್ಪ, ನೀರು ಹಿಡಿಕತ್ತ, ನೀರು ಕುಡಿಯಕತ್ತೀನಿ. ನೆಗಡಲ್ಲ, ಅದಕ್ಕೆ ಸ್ವಲ್ಪ ಬಿಸಿನೀರು ತಂದೆ ನಾನು ಕುಡಿಯೋಕೆ. ಇವತ್ತಿಂದ ನನ್ನ ಎಕ್ಸಸೈಸ್ ಮುಗಿತ್ರಿ. ಯಾಕೋ ಸ್ವಲ್ಪ ನಂಗೆ ನೆಗಡಿ ಕಡಿಮೆ ಆಗಲಿಲ್ಲ ರೀ. ಅದಕ್ಕೆ ದವಾಖಾನೆಗೆ ಬಂದೀನಿ. ನನ್ನ ಜೊತೆ ನಮ್ಮ ಅಪ್ಪರು ಬಂದಾರ. ಒಟ್ಟು ನಾ ಎಲ್ಲಿ ಇರ್ತೀನಿ, ಒಟ್ಟು ನನ್ನ ಮಗಳು ಅಲ್ಲೇ ಇರಕ್ರಿ. ನಾನು ಬಿಟ್ಟು ಹೋಗಂಗೆ ಎಲ್ಲಿಗೆ. ಮೆಟ್ ಪ್ಲೇಸಿಗೆ ಬಂದೇನಿ ರೀ. ನಮ್ಮ ಅಪ್ಪಾಜಿದು ಟ್ಯಾಬ್ಲೆಟ್ ತರೋದ್ರು. ನಡ್ರಿ ಮನೆಗೆ ಹೋಮು. ಟೈಮು 9:30 ಆಗ್ಯದ. ಹಸು ಆಗತ್ತದ. ಏನಾರ ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕಲ್ಲ. ನೆಗಡಿ ಬಂದಲ್ರಿ, ನಾಲ್ಗಿಗೆ ರುಚಿನೇ ಇಲ್ಲರಿ. ನನ್ನ ಮಗಳ ಜೊತೆ ಉಣ್ಣಕ್ಕೆ ಆಗಿ ತಿನ್ನಿಸಬೇಕು ನಾನು.
ನಾವು ಊಟ ಮಾಡೋ ಟೈಮ್ನಾಗ್ರೆ ಈ ಥರ ಉಳ್ಳಾಗಡ್ಡಿ ಸೌತೆಕಾಯಿ ಗಜ್ಜರಿ ಇರಬೇಕು ನನಗೆ, ಇಲ್ಲಾಂದ್ರೆ ಊಟನೇ ಹೋಗಲ್ಲ ನನಗೆ. ಊಟ ಆಯ್ತು ರೀ, ನಾನು ಮ್ಯಾಕ್ಸಿಗೆ ಊಟ ಹಾಕಿ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೊಂಟೀನಿ. ನನಗೂ ಒಂದು ರೌಂಡ್ ವಾಕಿಂಗ್ ಆಗತ್ತೆ ರೀ. ನಮ್ಮ ಮ್ಯಾಕ್ಸಿಗೆ ಬಿಟ್ಟರೆ ಸಾಕು ನೋಡಿರಿ, ಜಿಂಕಿ ದಿಗಿದಂಗೆ ದಿಗುತ್ತೆ ನೋಡಿರಿ. ನಾವು ನೋಡಿರಿ ಎಲ್ಲರೂ ಮುಕ್ಕೊಂಡಾರ, ನಮ್ಮ ಮ್ಯಾಕ್ಸಿಗೆ ನಾನು ಇನ್ನು ಮಕ್ಷಿ ಅದಾನ ರೀ ತಿರುಗಾಡಕತ್ತಾರ ರಾತ್ರಿ. ಮುಂಜಾನೆಯಿಂದ ಹಿಡಿದು ಸಂಜೆ ತನಕ ಸಿಕ್ಕಾಪಟ್ಟೆ ಕೆಲಸ ಆಗಿರ್ತದೆ ರೀ. ಬಾಡಿ ಫುಲ್ ಸುಸ್ತಾಗಿರ್ತದೆ. ಸುಮ್ಮನೆ ಜೊತೆ ಓಡಾಡಿದ್ರೆ ಜಲ್ದಿ ನಿದ್ದೆ ಬರ್ತದೆ. ಗುಡ್ ನೈಟ್ ಅಕ್ಷಯ್ ಕುಮಾರ. ನಾ ಜಲ್ದಿ ಮಲ್ಕೋಬೇಕಂತ ಬಂದ್ರೆ ನನ್ನ ಮಕ್ಕಳು ಏನೂ ಮಾಡೋಕೆ ಕೂತಾರ ನೋಡ್ರಲ್ಲ, ಅವ್ರ ಜೊತೆ ಆಟ ಆಡ್ಬೇಕಂತಾರೆ. ನಾ ಈಗ ನಿದ್ದೆ ಮಾಡೋದು ನಾ ಅಂತೀನಿ, ಅವ್ರ ಜೊತೆ ನಾನು ಫೈಟಿಂಗ್ ಆಡ್ಬೇಕಂತ ನೋಡ್ರಿ. ಧ್ಯಾನ ಮಾಡ್ಸಕತ್ತಾಡ್ರಿ, ಅಲ್ಲೇ ನಿದ್ದೆ ಬಂದದ ಇಬ್ರಿಗೆ ನಮಗೆ. ಇವ್ರೇನು ರೀ ಮಧ್ಯಾಹ್ನ ನಿದ್ದೆ ಹೊಡಿರ್ತಾರೆ ಬೇಸ್ನ್ಯಾಗ. ದಿಂಬಿಗೆ ನಾ ಯಾವಾಗ ತಲೆ ಹಚ್ತೇನೆ ಅಂತ ಕಾಯ್ತಿರ್ತೇನೆ, ಇವ್ರು ಬಿಡಾಕತ್ತಿಲ್ಲ ನೋಡ್ರಿ ನನಗೆ. ಮುಂಜಾನೆಯಿಂದ ಹಿಡ್ಕೊಂಡು ಸಂಜೆ ತನಕ ಅವ್ರಿಗೆ ಸಿಗಲ್ಲಲ್ಲ ನಾನು. ಈಗ ಏನೋ ಅವ್ರಿಗೆ ಕಳ್ಕೊಂಡಾಗಿರ್ತಾರೆ. ಈಗ ರಾತ್ರಿ ಮುಕ್ಕೊತ್ನಾಗ ಹೊಡ್ತಿ ನಾನು ಆಡ್ಬೇಕ್ರಿ, ಆವಾಗ ಅವ್ರು ಖುಷಿ ರೀ ಅವ್ರಿಗೆ. ನೋಡ್ರಿ ಬಿಡಾಕತ್ತಿಲ್ಲ ನನಗೆ. ಇಬ್ಬರು ಒಬ್ರು ಹೊಡಿತಾರ, ಒಬ್ರು ರಂಬಿಸ್ತಾರ. ಅಕ್ಕ ಬೈ ಬೈ ಅಕ್ಕ ಬೈ ಬೈ ಅಕ್ಕ ಬೈ ಬೈಗಿ ಬಿಡು ಓ ಬಿಡು ಅಲ್ಲೇ ಬಿಡು ಬೈಗಿ ಅಲ್ಲ ಅಲ್ಲಿ ಕೊಡಲಿ ಬೈ ಬೈ ಸೀದಾ ಬೈ ಅಪ್ಪ ಬರ್ತಾನೆ. ಬೈಗಿ ಬೈ ಬಿಡುಗಿ. ಅಯ್ಯೋ ಪಾಪ 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 ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಗುಡ್ ನೈಟ್.